ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ನಾಪತ್ತೆಯಾದ ಗುತ್ತಿಗೆದಾರನಿಗೆ ನಗರಸಭೆ ನೋಟಿಸ್. ಮಂಚನಬೆಲೆ ರಸ್ತೆ ಹಗಿದು ಹಾಳು ಮಾಡಿ ತಿಂಗಳಿನಿಂದ ಕಿರುಕುಳ ನೀಡುತ್ತಿರುವ ಗುತ್ತಿಗೆದಾರ ಕೃಷ್ಣ ಅವರಿಗೆ ಕಾಮಗಾರಿ ನೀಡದಂತೆ ಸದಸ್ಯರಿಂದಲೂ ಲಿಖಿತ ದೂರು. ಮುದ್ದೆ ಬಾಳೆಹಣ್ಣು ತಿಂದು ಸೈ ಎನಿಸಿಕೊಂಡ ವಿದ್ಯಾರ್ಥಿಗಳು. ಹುಡುಗರಿಗೆ ಮುದ್ದೆ, ಹುಡುಗಿಯರಿಗೆ ಬಾಳೆಹಣ್ಣು ತಿನ್ನೋ ಸ್ಪರ್ಧೆ. ಚಿಕ್ಕಬಳ್ಳಾಪುರದ ಕೆವಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಸ್ಪರ್ಧೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ದಿಢೀರ್ ಭೇಟಿ, ದಾಖಲೆಗಳ ಪರಿಶೀಲನೆ. ನಾಗರಿಕರ ದೂರುಗಳ ಹಿನ್ನೆಲೆಯಲ್ಲಿ ನಗರಸಭೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ. ಜುಲೈ ಅಂತ್ಯದೊಳಗೆ ಖಾತೆ ಮುಗಿಸಲು ಖಡಕ್ ಸೂಚನೆ. ಗೌರಿಬಿದನೂರಿನ ರೇಮಂಡ್ಸ್ ಕಾರ್ಖಾನೆಯಲ್ಲಿ ಸೂಪರ್ವೈಸರ್ ಕಿರುಕುಳ ಆರೋಪ. ಮಹಿಳಾ ಕಾರ್ಮಿಕರಿಂದ ಬೃಹತ್ ಪ್ರತಿಭಟನೆ. ಸೂಪರ್ವೈಸರ್ ಮಾಲಾ ಕ್ಷಮೆಯಾಚನೆ ಬಳಿಕ ಮುಷ್ಕರ ಅಂತ್ಯ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ 31ನೇ ವಾರ್ಡಿನ ಮಂಚನಬೆಲೆ ರಸ್ತೆ ಅಗೆದು ನಾಪತ್ತೆಯಾಗಿರುವ ಗುತ್ತಿಗೆದಾರನಿಗೆ ನಗರಸಭೆಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಅಲ್ಲದೆ ಗುತ್ತಿಗೆದಾರನ ವಿರುದ್ಧ ನಗರಸಭಾ ಸದಸ್ಯರೇ ಲಿಖಿತ ದೂರನ್ನ ಪೌರಾಯುಕ್ತರಿಗೆ ನೀಡಿದ್ದು ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಪೌರಾಯುಕ್ತ ಮನ್ಸೂರ್ ಒಂದು ತಿಂಗಳ ಹಿಂದೆ ರಸ್ತೆ ಮತ್ತು ಚರಂಡಿ ಅಗೆದು ಹಾಳು ಮಾಡಿ ನಾಪತ್ತೆಯಾಗಿರುವ ಗುತ್ತಿಗೆದಾರ ಕೃಷ್ಣ ಎಂಬುವರಿಗೆ ನಗರಸಭೆಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಈ ವಿಚಾರವನ್ನ ಖುದ್ದು ಪೌರಾಯುಕ್ತರೇ ತಿಳಿಸಿದ್ದು, ಗುತ್ತಿಗೆದಾರ ಕೃಷ್ಣ ಕಾಮಗಾರಿ ಮಾಡುವ ವಿಚಾರದಲ್ಲಿ ತೀವ್ರ ನಿರ್ಲಕ್ಷ್ಯ ತೋರುತ್ತಿದ್ದು ಈತ ಕೆಲಸವೇ ಮಾಡುತ್ತಿಲ್ಲ. ಅಂತಹ ಗುತ್ತಿಗೆದಾರನಿಗೆ ಕಾಮಗಾರಿ ನೀಡಬಾರದು ಮತ್ತು ಮಂಚನಬೆಲೆ ರಸ್ತೆಯನ್ನ ಅಗೆದು ಹಾಳು ಮಾಡಿರುವ ಕ್ರಮದ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ನಗರಸಭಾ ಸದಸ್ಯರೇ ಪೌರಾಯುಕ್ತರಿಗೆ ದೂರು ನೀಡಿದ್ದಾರಂತೆ. ವಂಕೆ ಪ್ರದೇಶದಲ್ಲಿ 24 ಲಕ್ಷ ವೆಚ್ಚದ 2 ರಸ್ತೆ ಕಾಮಗಾರಿಗಳನ್ನು ಗುತ್ತಿಗೆದಾರ ಕೃಷ್ಣ ಎಂಬುವರು ಗುತ್ತಿಗೆ ಪಡೆದಿದ್ದು ಕಳೆದ 2 ತಿಂಗಳ ಹಿಂದೆಯೇ ಕಾಮಗಾರಿ ಮಾಡುವ ಸಂಬಂಧ ವರ್ಕ್ ಆರ್ಡರ್ ಪಡೆದಿದ್ದಾರಂತೆ. ಸರ್ಕಾರದ ಕಾನೂನಿನಂತೆ ವರ್ಕ್ ಆರ್ಡರ್ ಪಡೆದ 3 ತಿಂಗಳ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸಬೇಕಿದ್ದು ಗುತ್ತಿಗೆದಾರ ಕೃಷ್ಣ ಅವರು ಈ ಕಾಮಗಾರಿಯ ವರ್ಕ್ ಆರ್ಡರ್ ಪಡೆದು ಈಗಾಗಲೇ 2 ತಿಂಗಳು ಕಳೆದಿವೆ. ಇನ್ನೂ 1 ತಿಂಗಳ ಕಾಲಾವಕಾಶವಿದ್ದು ಈ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಪೌರಾಯುಕ್ತರು ತಿಳಿಸಿದ್ದಾರೆ. ಈ ಮಾರ್ಗದಲ್ಲಿ ರಸ್ತೆ ಮತ್ತು ಚರಂಡಿ ಅಗೆದು ಹಾಳು ಮಾಡಿರುವುದರಿಂದ ಈ ರಸ್ತೆಯಲ್ಲಿ ಮಕ್ಕಳು, ವೃದ್ಧರು ಸಂಚರಿಸಲು ಸಾಧ್ಯವಾಗದ ಸ್ಥಿತಿ ತಲುಪಿದೆ. ಇನ್ನು ಬೃಹತ್ ಚರಂಡಿಯಲ್ಲಿ ನಿತ್ಯ ಅಪಾರ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು ಈ ಚರಂಡಿ ಮನೆಗಳ ಬಾಗಿಲಲ್ಲಿಯೇ ಇರುವ ಕಾರಣ ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕಾದ ಸ್ಥಿತಿ ಪೋಷಕರಿಗೆ ಎದುರಾಗಿದೆ. ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬಂತಾಗಿದ್ದು ಈ ಭಾಗದ ಜನರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 31 ಮಂಚನಬೆಲೆ ರಸ್ತೆಯಲ್ಲಿ ಸುಮಾರು 24 ಲಕ್ಷದ ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನು ಕೃಷ್ಣ ಅಂತಕ್ಕಂತಹ ಕಾಂಟ್ರಾಕ್ಟರ್ಗೆ ವರ್ಕ್ ಆರ್ಡರ್ ನೀಡಿದ್ದೀವಿ. ಸುಮಾರು ವರ್ಕ್ ಆರ್ಡರ್ ಕೊಟ್ಟು ಸುಮಾರು 2 ತಿಂಗಳು ಬರ್ತಾ ಇದೆ. ಅವರು ಅರ್ಧ ಕಾಮಗಾರಿ ಮಾಡಿ ಅಲ್ಲಿ ಕಾಮಗಾರಿ ಅರ್ಧ ಮಾಡಿ ಬಿಟ್ಟಿದ್ದರಿಂದ ನಿನ್ನೆ ತುಂಬ ಮಳೆ ಬಂದ ಸಮಸ್ಯೆ ಆಗಿದೆ. ಈ ಕುರಿತು ಸಾಕಷ್ಟು ನಮ್ಮ ಸದಸ್ಯರೆಲ್ಲ ವಿರೋಧ ವ್ಯಕ್ತಪಡಿಸಿ ಅವ್ರು ಕರೆಕ್ಟಾಗಿ ಎಲ್ಲೂ ಕೆಲಸ ಮಾಡೋದಿಲ್ಲ, ಅವ್ರಿಗೆಲ್ಲ ಯಾವುದೇ ಟೆಂಡರ್ ಕೊಡಬಾರ್ದು ಅಂತ ಅವ್ರ ವಿರುದ್ಧ ರೈಟಿಂಗಲ್ಲೂ ಸಹ ಕೊಟ್ಟಿದ್ದಾರೆ. ಅದನ್ನು ನಾವು ಪರಿಶೀಲಿಸಿ ಸಭೆಯಲ್ಲಿ ಮಂಡಿಸಿ ಅವ್ರಿಗೆ ಏನು ಆಕ್ಷನ್ ತೊಗೊಬೇಕಂತ ತೊಗೊಳ್ತೀವಿ. ಅದಕ್ಕಿಂತ ಮುಂಚೆ ನಾವು ನಮ್ಮ ಇಂಜಿನಿಯರಿಗೆ ಅವ್ರಿಗೆ ನೋಟಿಸ್ ಕೊಡೋಕೆ ಹೇಳಿದ್ದೀವಿ. ವಿತಿನ್ ಟೈಮಲ್ಲಿ ಅವ್ರು 3 ಮಂತ್ಸ್ ಟೈಮ್ ಇರುತ್ತೆ, ಅದರೊಳಗೆ ಮಾಡಲಿಲ್ಲ ಅಂತ ಹೇಳಿದರೆ ಅವ್ರ ಮೇಲೆ ಏನು ಆಕ್ಷನ್ ತೊಗೊಬೇಕು ಅದು ತೊಗೊಳ್ತೀವಿ. ಈ ಸಂಬಂಧ ಸ್ಥಳೀಯರು ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕರಿಗೆ ಪೌರಾಯುಕ್ತರಿಗೆ ಈಗಾಗಲೇ ಲಿಖಿತ ದೂರು ನೀಡಿದ್ದು ಅದೇ ಗುತ್ತಿಗೆದಾರ ಕೃಷ್ಣ ವಿರುದ್ಧ ನಗರಸಭಾ ಸದಸ್ಯರು ಲಿಖಿತ ದೂರು ನೀಡಿರುವ ಕಾರಣ ನಗರಸಭೆ ಎಂಜಿನಿಯರ್ರಿಂದ ಗುತ್ತಿಗೆದಾರನಿಗೆ ಈಗಾಗಲೇ ನೋಟಿಸ್ ಜಾರಿಗೊಳಿಸಲಾಗಿದೆಯಂತೆ. ಗುತ್ತಿಗೆದಾರ ಕೃಷ್ಣ ಸರಿಯಾಗಿ ಕೆಲಸ ಮಾಡಲ್ಲ, ಅವರಿಗೆ ಯಾವುದೇ ಟೆಂಡರ್ ನೀಡಬಾರದು ಅಂತ ಸದಸ್ಯರೇ ಲಿಖಿತವಾಗಿ ಹೇಳಿದ್ದಾರೆ ಎಂದು ಪೌರಾಯುಕ್ತರು ಹೇಳಿದ್ದು, ನಿಗದಿತ ಸಮಯವಾದ 3 ತಿಂಗಳಲ್ಲಿ ಕಾಮಗಾರಿ ಮುಗಿಸದಿದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೌರಾಯುಕ್ತರು ತಿಳಿಸಿದ್ದಾರೆ. ಸುಮಾರು 1.5 ರಿಂದ 2 ತಿಂಗಳಾಗಿದೆ ಅವ್ರಿಗೆಲ್ಲ ವರ್ಕ್ ಆರ್ಡರ್ ಕೊಟ್ಟು.
15ನೇ ಹಣಕಾಸು ಯೋಜನೆಯಲ್ಲಿ ಸುಮಾರು 24 ಲಕ್ಷ ರೂಪಾಯಿ ರಸ್ತೆ ಮತ್ತು ಡ್ರೈನ್ ಕಾಮಗಾರಿ ಎರಡೂ ಇದೆ. ಒಟ್ಟಿನಲ್ಲಿ ಸಾರ್ವಜನಿಕರ ಒಳಿತಿಗಾಗಿ ಮಾಡಬೇಕಿದ್ದ ಕಾಮಗಾರಿ ಅದೇ ಸಾರ್ವಜನಿಕರ ಪಾಲಿಗೆ ನರಕವಾಗಿ ಪರಿಣಮಿಸಿದ್ದು, ಗುತ್ತಿಗೆದಾರ ಕೃಷ್ಣ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸುವ ಜೊತೆಗೆ ಆತನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಶೀಘ್ರದಲ್ಲಿಯೇ ಈ ಕಾಮಗಾರಿ ಮುಗಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿದಿನ ಪಾಠ ಪ್ರವಚನದಲ್ಲಿ ಕಾಲ ಕಳೆಯುತ್ತಿದ್ರ. ಆದರೆ ಆ ಕಾಲೇಜಿನಲ್ಲಿ ಇಂದು ವಿದ್ಯಾರ್ಥಿಗಳಿಗೆ ಮುದ್ದೆ ಹಾಗೂ ಬಾಳೆಹಣ್ಣು ತಿನ್ನುವ ಸ್ಪರ್ಧೆ ಆಯೋಜಿಸಿದ್ರ. ಸಿಕ್ಕಿದ್ದೇ ಚಾನ್ಸ್ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಸ್ಪರ್ಧೆಗಿಳಿದು ಮುದ್ದೆ ಹಾಗೂ ಬಾಳೆಹಣ್ಣು ತಿಂದು ಸೈ ಎನಿಸಿಕೊಂಡ್ರ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ನಾನಾ ನೀನಾ ಅಂತ ಸ್ಪರ್ಧೆಗಿಳಿದು ಮುದ್ದೆ ತಿಂದು ತೇಗುತ್ತಿರುವ ಬಾಯ್ಸ್ಗಿಂತ ನಾವೇನು ಕಡಿಮೆ ಅಂತ ಗಬಗಬನೆ ಬಾಳೆಹಣ್ಣು ತಿಂದು ತೇಗುತ್ತಿರುವ ವಿದ್ಯಾರ್ಥಿನಿಯರ ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ ಕೆವಿ ಕ್ಯಾಂಪಸ್ನಲ್ಲಿ. ಕೆವಿ ಗ್ರೂಪ್ ಆಫ್ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂದು ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಾಗಿ ಮುದ್ದೆ ಬಾಳೆಹಣ್ಣು ತಿನ್ನೋ ಸ್ಪರ್ಧೆ ಆಯೋಜಿಸಲಾಗಿತ್ತು. ಹುಡುಗಿಯರಿಗೆ ಬಾಳೆಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ಭಾಗಿಯಾಗಿ ನಾನು ಫಸ್ಟಾ ನೀನು ಫಸ್ಟಾ ಅಂತ ಸ್ಪರ್ಧೆಗಿಳಿದು ಬಾಳೆಹಣ್ಣು ಸಿಪ್ಪೆ ತೆಗೆದು ಕ್ಷಣಾರ್ಧದಲ್ಲಿ ಗಬಗಬನೆ ಬಾಳೆಹಣ್ಣುಗಳನ್ನು ನುಂಗಿದ್ದು ವಿಶೇಷವಾಗಿತ್ತು. 1.5 kg ಬಾಳೆಹಣ್ಣು 2 ನಿಮಿಷದಲ್ಲಿ ತಿನ್ನಬೇಕಿತ್ತ. ಕೆಲ ವಿದ್ಯಾರ್ಥಿನಿಯರು ಬಾಳೆಹಣ್ಣುಗಳನ್ನು ತಿಂದು ತೆಗೆದ್ರೆ ಬಾಯ್ಸ್ 2 ನಿಮಿಷದಲ್ಲಿ 1.5 kg ರಾಗಿ ಮುದ್ದೆಗಳನ್ನು ತಿಂದಿದ್ದು ವಿಶೇಷವಾಗಿತ್ತು. ನಾನು ಫಸ್ಟಾ ನೀನು ಫಸ್ಟಾ ಅಂತ ಹುಡುಗರು ರಾಗಿ ಮುದ್ದೆ ತಿಂದು ತೇಗಿದ್ರ. ರೈತರ ಮಕ್ಕಳು ಬೆಳಗ್ಗೆ ಸಂಜೆ ನಮ್ಮ ಮನೇಲಿ ಕಂಪಲ್ಸರಿ ಮುದ್ದೆ ಇರುತ್ತೆ. ಇಲ್ಲಿ ಕೆ ವಿ ಕಾಲೇಜ್ ಆಫ್ ಫಾರ್ಮಸಿ ಕಡೆಯಿಂದ ಕಾಂಪಿಟೇಷನ್ ಇತ್ತು ರಾಗಿ ಬಾಲ್ದ್ ಅಂತ. ಅದರಲ್ಲಿ 1 kg 200 ಗ್ರಾಮು ಒಬ್ಬೊಬ್ಬರಿಗೆ ಅಂತ ಇಟ್ಟಿದ್ರು. ಅದರಲ್ಲಿ 2 ನಿಮಿಷ ಒಳಗಡೆ ಕಂಪ್ಲೀಟ್ ಮಾಡಿ ತಿಂದಿದ್ದೀನಿ. ಅದು ತುಂಬ ಖುಷಿಯಾಗುತ್ತೆ. ನಮ್ಮ ಕೆ ವಿ ಟ್ರಸ್ಟ್ನಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು. ಅದರಲ್ಲಿ ಬಾಳೆಹಣ್ಣು ತಿನ್ನುವ ಸ್ಪರ್ಧೆ ಮತ್ತು ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಇತ್ತು. ಅದರಲ್ಲಿ ಬಾಳೆಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ನಾನು ಹೋಗಿದ್ದೆ. ಅದರಲ್ಲಿ ಫಸ್ಟ್ ಪ್ರೈಸನ್ನು ಹೊಡೆದೆ. ಅದರಲ್ಲಿ 13 ಬಾಳೆಹಣ್ಣನ್ನು ಇಟ್ಟಿದ್ದರು, 1.5 kg. ನನಗೆ ಅಭ್ಯಾಸ ಇರಲಿಲ್ಲ, ಬಟ್ ಆದರೂ ಬಂದಿದ್ದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮಾಡಿದೆ. ಅದು ಸಕ್ಸಸ್ ಆಯಿತು. ಸರ್, ವಿಜಯಲಕ್ಷ್ಮಿ ಸರ್. ನಾವು ಇವತ್ತು ಕೆ ವಿ ಕ್ಯಾಂಪಸ್ನಲ್ಲಿ ಕಾಲೇಜ್ ಮಕ್ಕಳಿಗೆ ಇಲ್ಲೇ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಿದ್ದೀವಿ. ಅದರಲ್ಲಿ ಎಲ್ಲ ಮಕ್ಕಳು ಡ್ಯಾನ್ಸ್ಗಳು ಮತ್ತು ಏಕಪಾತ್ರ, ಬಹುಪಾತ್ರ ಅಭಿನಯ, ಪ್ರಬಂಧ ಸ್ಪರ್ಧೆ ಎಲ್ಲನೂ ಕೂಡ ಭಾಗವಹಿಸಿದ್ದಾರೆ. ಇವತ್ತು ವಿಶೇಷ ಏನಂದರೆ ಗಂಡು ಮಕ್ಕಳಿಗೆ ರಾಗಿ ಮುದ್ದೆ ತಿನ್ನುವಂಥ ಸ್ಪರ್ಧೆ, ಹೆಣ್ಮಕ್ಳಿಗೆ ಬಾಳೆಹಣ್ಣು ತಿನ್ನುವಂಥ ಸ್ಪರ್ಧೆ. ರಾಗಿ ಮುದ್ದೆ ಮತ್ತು ಸೊಪ್ಸಾರಲ್ಲಿ 1.5 kg ಅಷ್ಟು ಕೊಟ್ಟು ಅವ್ರಿಗೆ ತಿನ್ನಿಸಿದ್ದೀವಿ. ಅದರಲ್ಲೂ ಕೂಡ ಕೆಲವರು ತಿನ್ನೋಕ್ಕೆ ಅಭ್ಯಾಸನೇ ಇಲ್ಲ ಅಂಥ ಮಕ್ಕಳು ಕೂಡ ಭಾಗವಹಿಸಿದ್ದಾರೆ, ಖುಷಿಯಾಗಿ ಭಾಗವಹಿಸಿದ್ದಾರೆ. ಅಂಥವ್ರು ಕೂಡ ವಿನ್ ಆಗಿದ್ದಾರೆ. ಡೈಲಿ ರಾಗಿ ಮುದ್ದೆ ತಿನ್ನೋಂಥ ಮನೆಯಲ್ಲಿ ತಿನ್ನೋಕ್ಕೆ ಆಗಿಲ್ಲ ಅವ್ರಿಗೆ. ಯಾವಾಗಲೂ ಅಕೇಶನಲ್ಲಿ ತಿನ್ನೋಂಥ ಮಕ್ಕಳಿಗೆ ಮುದ್ದೆ ತಿನ್ನೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ಖುಷಿ ಪಟ್ಟಿದ್ದಾರೆ. ಒಟ್ಟಾರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಕೆಲ ವಿದ್ಯಾರ್ಥಿನಿಯರು ಕೆಲ ಹೊತ್ತು ಎಲ್ಲ ಮರೆತು ಬಾಳೆಹಣ್ಣು ಹಾಗೂ ಮುದ್ದೆ ತಿನ್ನುವ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾಗರಿಕರ ನಿರಂತರ ದೂರುಗಳ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ PN ರವೀಂದ್ರ ಇಂದು ಚಿಕ್ಕಬಳ್ಳಾಪುರ ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಅಲ್ಲದೆ ನಗರಸಭೆಯಲ್ಲಿರುವ ಗೊಂದಲಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಎಲ್ಲವನ್ನೂ ಸರಿಪಡಿಸಿ ಜುಲೈ ಅಂತ್ಯದೊಳಗೆ ಎಲ್ಲಾ ಖಾತೆ ಅರ್ಜಿಗಳ ವಿಲೇವಾರಿಗೆ ಖಡಕ್ ಸೂಚನೆ ನೀಡಿದ್ರು. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಇಂದು ಚಿಕ್ಕಬಳ್ಳಾಪುರ ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಗರಸಭೆಯಲ್ಲಿರುವ ಗೊಂದಲಗಳ ಬಗ್ಗೆ ನಾಗರಿಕರಿಂದ ವ್ಯಾಪಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಗರಸಭೆಗೆ ಅನಿರೀಕ್ಷಿತ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಅಲ್ಲಿನ ಅವ್ಯವಸ್ಥೆಗಳನ್ನು ಸರಿಪಡಿಸಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಸರ್ಕಾರ ಖಾತಾ ಆಂದೋಲನಕ್ಕೆ ಆದೇಶ ನೀಡಿದ ಕಾರಣ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಟ್ಟು 2120 ಬಿ ಖಾತಾ ಮತ್ತು 7697 ಎ ಖಾತಾ ಸಿದ್ಧವಾಗಿದೆ ಎಂದರು. ಸಿದ್ಧವಾಗಿರೋ ಖಾತೆ ಯಾಕೆ ವಿತರಣೆ ಮಾಡುತ್ತಿಲ್ಲ ಅಂತ ಆಯುಕ್ತರು ನೋಡ್ತಾರೆ. ಅರ್ಜಿ ಸ್ವೀಕಾರದ ವೇಳೆ ಪಿಂಕ್ ಸ್ಲಿಪ್ ಎಲ್ಲೆಲ್ಲೋ ಬಿದ್ದಿವೆ ಎಂಬ ದೂರು ನಾಗರಿಕರಿಂದ ಕೇಳಿಬಂತ. ಅಲ್ಲದೆ ಅರ್ಜಿ ನೀಡಿದವರಿಗೆ ತಮ್ಮ ಅರ್ಜಿ ಎಲ್ಲಿದೆ ಎಂಬುದೇ ಗೊತ್ತಿಲ್ಲ ಎಂಬ ಗೊಂದಲ ಸೃಷ್ಟಿಯಾಗಿತ್ತ. ಹಾಗಾಗಿ ಇಂದು ಭೇಟಿ ನೀಡಿ ಎಲ್ಲಾ ಅರ್ಜಿಗಳನ್ನ ವಾರ್ಡುವಾರು ಜೋಡಿಸಲಾಗಿದೆ. ಈಗ ಯಾವುದೇ ಅರ್ಜಿ ಕೇಳಿದ್ರೂ ವಾರ್ಡಿನ ಕಡತದಿಂದ ತರಲು ಸುಲಭವಾಗಿದೆ ಎಂದರು. ರಾಜ್ಯ ಸರ್ಕಾರದಿಂದ ಈ ಖಾತಾ ಆಂದೋಲನ ನಡೆಸಲಾಗುತ್ತಿದೆ. ಈ ಆಸ್ತಿ ತಂತ್ರಾಂಶದಲ್ಲಿ ಎ ಮತ್ತು ಬಿ ಖಾತೆ ನೀಡಲು ಸರ್ಕಾರ ಸೂಚನೆ ನೀಡಿದೆ. 2025 ಫೆಬ್ರವರಿ 18ಕ್ಕೆ 6923 ಎ ಖಾತೆ, 1218 ಬಿ ಖಾತೆಯಾಗಿತ್ತ. 11ರಂದು ನಗರ ಸ್ಥಳೀಯ ಸಂಸ್ಥೆಗಳ ಸಭೆ ನಡೆಸಿ ಖಾತೆ ಆಂದೋಲನಕ್ಕೆ ಚುರುಕು ಮುಟ್ಟಿಸುವ ಕೆಲಸ ಮಾಡಲಾಗುವುದು. ಈ ತಿಂಗಳಲ್ಲಿ ಖಾತೆ ಮುಗಿಸಲು ಗುರಿ ಹೊಂದಲಾಗಿದೆ. ಜನ ನೀಡಿದ ಅರ್ಜಿಗಳಿಗೆ ಪಿಂಕ್ ಸ್ಲಿಪ್ ನೀಡಲಾಗಿತ್ತ. ಆದರೂ ಬಿ ಖಾತೆ ಆಗುತ್ತಿಲ್ಲ ಎಂಬ ಬಗ್ಗೆ ದೂರುಗಳಿತ್ತ. ಅರ್ಜಿಗಳನ್ನು ಸಕಾಲದಲ್ಲಿ ಸ್ವೀಕರಿಸಬೇಕಾ, ಫಿಸಿಕಲಿ ನೀಡಬಾರದು ಎಂದು ಪೌರಾಯುಕ್ತರಿಗೆ ಹೇಳಲಾಗಿದೆ ಎಂದ್ರ. ಎಲ್ಲಾ ವಾರ್ಡ್ಗಳಿಗೂ ಪ್ರತ್ಯೇಕ ರಿಜಿಸ್ಟರ್ ಬಳಸಿ ಅರ್ಜಿ ಸ್ವೀಕರಿಸಬೇಕಾ, ಖಾತೆಗೆ ಅಗತ್ಯವಿರುವ ಎಲ್ಲಾ ದಾಖಲೆ ಇರುವ ಬಗ್ಗೆ ಪರಿಶೀಲಿಸಿ ಅರ್ಜಿ ಸ್ವೀಕರಿಸಬೇಕು ಎಂದು ಹೇಳಲಾಗಿತ್ತ. ಮಾರ್ಚ್ಗೆ ಕೆಲ ನಾಗರಿಕರು ಡಬಲ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಆದರೆ ಆರ್ಥಿಕ ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈಗ ಮತ್ತೆ ಡಬಲ್ ಟ್ಯಾಕ್ಸ್ ಪಾವತಿಸಬೇಕಿದೆ. ಇದರಿಂದ ಜನರಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ. ಜುಲೈ ಅಂತ್ಯದೊಳಗೆ ಅರ್ಜಿಗಳನ್ನು ಪರಿಶೀಲಿಸಿ ದಾಖಲೆ ಸರಿ ಇದ್ದರೆ ಖಾತೆ ನೀಡಿ, ಇಲ್ಲವೇ ಅವುಗಳನ್ನು ವಾಪಸ್ ನೀಡಿ. ಹಿಂಬರಹ ನೀಡಲು ಸೂಚಿಸಲಾಗಿದೆ. ಎಲ್ಲಾ ಅರ್ಜಿಗಳು ಜುಲೈ ಅಂತ್ಯದೊಳಗೆ ವಿಲೇವಾರಿಯಾಗಲಿವೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ರು. ಬಿ ಖಾತಾವನ್ನು ಕೊಡಬೇಕು ಜನರಿಗೆ ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿತ್ತು. ಹಾಗಾಗಿ ಹಿಂದೆನೂ ಸಹ ನಾವು ಬಿ ಖಾತಾವನ್ನು ನೀಡಿದ್ದೀವಿ. ಹಿಂದೆನೂ ಕೂಡ ಅದರಲ್ಲಿ ಫೆಬ್ರವರಿ 18ನೇ ತಾರೀಕಿಗೆ 2025 ಫೆಬ್ರವರಿ 18ನೇ ತಾರೀಕಿಗೆ ಎ ಖಾತಾ ಚಿಕ್ಕಬಳ್ಳಾಪುರ ನಗರಸಭೆ ಸಂಬಂಧಪಟ್ಟಂಗೆ 6923 ಖಾತೆಗಳಾಗಿದ್ದವು. ಬಿ ಖಾತಾ 1218 ಬಿ ಖಾತೆಗಳಾಗಿತ್ತು. ಇವತ್ತಿನ ಡೇಟಿಗೆ ಎ ಖಾತಾಗಳು 7697 ಆಗಿದೆ. ಬಿ ಖಾತಾ 2120 ಆಗಿದೆ. ಅಂದರೆ ಬಿ ಖಾತಾ ಆಗಿರೋದು 902 ಜನರಿಗೆ ಮಾತ್ರ ಬಿ ಖಾತಾವನ್ನು ಈಗ ಆಗಿದೆ. ಎ ಖಾತಾ 774 ಎ ಖಾತಾ ಆಗಿದೆ. ಸೊ ಹಾಗಾಗಿ ನಾನು 11ನೇ ತಾರೀಕು ಕೂಡ ಜುಲೈ 11ನೇ ತಾರೀಕು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳದ್ದು ಒಂದು ಮೀಟಿಂಗನ್ನು ಮಾಡಿ ಬಿ ಖಾತಾ ಆಂದೋಲನಕ್ಕೆ ಚುರುಕನ್ನು ಮುಟ್ಟಿಸಬೇಕು. ಈ ತಿಂಗಳು ಒಂದು ತಿಂಗಳು ಮಾತ್ರ ಕಾಲಾವಕಾಶ ಇರ್ತಕ್ಕಂಥದ್ದು. ಈ ತಿಂಗಳೊಳಗಾಗಿ ಜುಲೈ ತಿಂಗಳೊಳಗಾಗಿ ಇದನ್ನು ಮುಗಿಸ್ಲೇಬೇಕು ಅಂತಕ್ಕಂಥದ್ದನ್ನು ಗುರಿಯನ್ನು ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಗರಸಭೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳಿದ್ದು. ಏನು ಗೊಂದಲ ಅಂದರೆ ಜನ ಫಿಸಿಕಲಿ ಅಪ್ಲೈ ಮಾಡಿದ್ದಾರೆ, ಬಟ್ ಆ ಫೈಲ್ಗಳೇ ರೆಸಿಪ್ಟನ್ನು ಕೊಟ್ಟಿದ್ದಾರೆ. ಯಾವುದಾದ್ರು ಪಿಂಕ್ ಕಲರ್ ರೆಸಿಪ್ಟ್ಗಳನ್ನು ಕೊಟ್ಟು ಇಶ್ಯೂ ಮಾಡಿರೋಂಥದ್ದು. ಅದನ್ನು ಕೊಟ್ಟು ಇಲ್ಲಿ ಅರ್ಜಿ ಕೊಟ್ಟೋಗಿದ್ದಾರೆ. ಆದರೆ ಅರ್ಜಿ ಮೇಲೆ ಕ್ರಮನೇ ಆಗ್ತಾ ಇಲ್ಲ, ಇದು ನಮಗೆ ಬಿ ಖಾತೆನೇ ಕೊಡ್ತಾ ಇಲ್ಲ ಎಂತಕ್ಕಂಥ ಕಂಪ್ಲೇಂಟ್ ಇಲ್ಲಿ ಮೇಜರ್ ಆಗಿತ್ತು. ಹಾಗಾಗಿ ನಾನು ಈ ರಿವ್ಯೂ ಮೀಟಿಂಗ್ ಆದಾಗ ಒಂದು ಡೈರೆಕ್ಷನನ್ನು ಕಮಿಷನರ್ಗೆ ಏನು ಕೊಟ್ಟಿದ್ದೆ ಅಂದರೆ, ನೀವು ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅವೆಲ್ಲವನ್ನು ಕೂಡ ಸಕಾಲದಲ್ಲಿ ನೀವು ತೊಗೊಳ್ಬೇಕಾಗತ್ತೆ. ಜನ ಸಕಾಲದೊಳಗಡೆ ಎಂಟ್ರಿ ಮಾಡ್ಕೊಬೇಕು. ಮತ್ತು ಯಾವುದೇ ಅರ್ಜಿಯನ್ನು ನೀವು ಫಿಸಿಕಲಿ ಪುಟಪ್ ಮಾಡಬಾರ್ದು ಫೈಲಲ್ಲಿ, ಮತ್ತು ಅದಕ್ಕೆ ಅನುಮೋದನೆಯನ್ನು ಫಿಸಿಕಲಿ ಕೊಡಬಾರ್ದು. ಯಾವುದನ್ನೇ ಮಾಡಿದರೂ ಕೂಡ ನೀವು ಆನ್ಲೈನಲ್ಲೇ ಎಂಟ್ರಿ ಮಾಡಬೇಕು, ಕೊಡಬೇಕು ಅಂತೇಳಿ ಹೇಳಿದ್ದು. ಅದಕ್ಕೋಸ್ಕರ ನಮಗೆ ಮೊದಲು ಲೆಕ್ಕ ಸಿಗಬೇಕು ಎಷ್ಟು ಬಂದಿದೆ ಅಂತೇಳಿ. ಆ ಒಂದು ಉದ್ದೇಶದಿಂದ ಇಲ್ಲಿ ಏನು ವಾರ್ಡ್ಗಳು ಬರ್ತವೆ ಎಲ್ಲ ವಾರ್ಡ್ಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಿಜಿಸ್ಟ್ರನ್ನು ಮೇಂಟೈನ್ ಮಾಡಿ ಬಂದಂಥ ಅರ್ಜಿಗಳನ್ನು ಯಾರು ಮಾಲೀಕ ಇರ್ತಾನೆ ಒಂದು ಹೆಸರು ಬರ್ಕೊಳ್ಳಿ,
ಮತ್ತು ಒಂದು ಅರ್ಜಿ ಏನು ಫಿಸಿಕಲ್ ಕಾಪಿ ಬಂದಿರುತ್ತೆ, ಬಂದಾಗ ಅದನ್ನು ವೆರಿಫೈ ಮಾಡಲಿ. ಪ್ರಮುಖವಾಗಿ ಅದರಲ್ಲಿ ಏನು ಬೇಕು, ಒಂದು ಬಿ ಖಾತಾ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಜೊತೆಯಲ್ಲಿ ಅವನ ಆಸ್ತಿಗೆ ಸಂಬಂಧಪಟ್ಟಂಥ ಒಂದು ರಿಜಿಸ್ಟರ್ಡ್ ಸೇಲ್ಡ್ ಕಾಪಿ ಇರುತ್ತೆ. ಹಾಗೆಯೇ ಆ ವರ್ಷ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ರಿಸಿಪ್ಟು ಅದರಲ್ಲಿ ಇರಬೇಕು. ಮತ್ತು ಯಾವ ದಿನಕ್ಕೆ ರಿಜಿಸ್ಟ್ರೇಷನ್ ಆಗಿರುತ್ತೆ, ರಿಜಿಸ್ಟರ್ಡ್ ಕಾಪಿ ಇರುತ್ತೆ, ಆ ಡೇಟಿನ ಹಿಂದಿನ ದಿನಕ್ಕೆ ತನಕ EC ಇರಬೇಕು. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ಆ ಬಿಲ್ಡಿಂಗು ವೆಕೇಟ್ ಲ್ಯಾಂಡ್ ಇದ್ದರೆ ಖಾಲಿ ಜಾಗ, ಇಲ್ಲ ಬಿಲ್ಡಿಂಗ್ ಇದ್ದರೆ ಕಟ್ಟಡದ ಒಂದು ಜಾಗ. ಇದು ಈ ವೇಳೆ ನಗರಸಭೆ ಅಧ್ಯಕ್ಷ ಗಜೇಂದ್ರ, ಉಪಾಧ್ಯಕ್ಷ ನಾಗರಾಜೆ, ಪೌರಾಯುಕ್ತ ಮನ್ಸೂರ್ ಅಲಿ ಇನ್ನೂ ಹಲವರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರೇಮಂಡ್ಸ್ ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೆ ಕಿರುಕುಳ ನೀಡುತ್ತಿದ್ದಾರೆ, ವಾರದ ರಜೆಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕಾರ್ಮಿಕರು ಕಾರ್ಖಾನೆ ಆವರಣದಲ್ಲಿ 2ನೇ ದಿನವೂ ಪ್ರತಿಭಟನೆ ನಡೆಸಿದ್ದು, ಕ್ಷಮೆಯಾಚನೆ ನಂತರ ಪ್ರತಿಭಟನೆ ಕೈಬಿಟ್ಟ ಘಟನೆ ನಡೆಯಿತು. ಗೌರಿಬಿದನೂರು ನಗರ ಹೊರವಲಯದ ಗುಂಡಾಪುರ ಗ್ರಾಮದ ಬಳಿ ಇರುವ ರೇಮಂಡ್ಸ್ ಕಾರ್ಖಾನೆಯಲ್ಲಿ 2600ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಕಾರ್ಖಾನೆಯವರು ಕಾರ್ಖಾನೆ ಸಮಯ ಬಿಟ್ಟು ಹೆಚ್ಚಿನ ಸಮಯ ಕೆಲಸ ಮಾಡಿಸುತ್ತಿದ್ದಾರೆ. ಬೆಳಗ್ಗೆ 8:30ರಿಂದ ಸಂಜೆ 5:30ರವರೆಗೆ ಕಾರ್ಖಾನೆಯಲ್ಲಿ ಕರ್ತವ್ಯದ ಸಮಯ ನಿಗದಿಯಾಗಿದೆ. ಆದರೆ ಇಲ್ಲಿನ ಸೂಪರ್ವೈಸರ್ ಮತ್ತು ಇತರೆ ಸಿಬ್ಬಂದಿ 6 ಗಂಟೆಯಾದರೂ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರುತ್ತಿದ್ದಾರೆ ಎಂದು ಮಹಿಳಾ ಕಾರ್ಮಿಕರು ಆರೋಪಿಸಿದರು. ನ್ಯಾಯ ಇದ್ದಂಗೆ ಮಾತಾಡಬೇಕು. ಯಾವ ಸಾರೇ ಆಗ್ಲಿ, ಯಾವ ಸೂಪರ್ವೈಸರ್ ಆಗ್ಲಿ, ಯಾರೇ ಇನ್ನೊಬ್ರೇ ಆಗ್ಲಿ, ಒಂದು ಆಫೀಸರೇ ಆಗ್ಲಿ, ಅವ್ರು ಪರವಾಗಿಲ್ಲ. ನಾವು ತಪ್ಪಿದ್ರೆ ನಾವು ತಲೆ ಬಗ್ಸ್ತೇವೆ, ತಪ್ಪಿಲ್ಲ ಅಂದ್ರೆ ತಲೆ ಎತ್ಕೊಂಡೇ ನಡೀತೀವಿ. ನ್ಯಾಯ ಬೇಕು. ಆ ಮಾಧವ ಮೇಡಮ್ ಅಂತಾರಲ್ಲ, ಅವ್ರನ್ನ ಕರೆಸಿ, ಅವರಿಂದನೇ ಈ ತರ ಆಗಿರೋದು. ಅಷ್ಟೇ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡಕ್ಕಾಗಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಬೇಕು, ಅಲ್ಲಿಂದ ಸಾಲ್ವ್ ಮಾಡಿಸ್ಬೇಕು. ಬಂದಿದ್ದೀರಾ ಕೆಲಸ ಮಾಡಕ್ಕಾದ್ರೆ ಮಾಡು, ಇಲ್ಲಾಂದ್ರೆ ಹೋಗ್ತಾ ಇರು ಅಂತ ಹೋಗ್ತಾ ಇಲ್ಲ ಮಾತಾಡಕ್ಕೆ. ನ್ಯಾಯ ಬೇಕು ನಮ್ಗೆ. ಕರ್ಸ್ರಿ ಅವ್ರನ್ನ, ಆ ತರ ಮಾತಾಡಿರೋರ್ನೆಲ್ಲ ಕರ್ಸ್ರಿ. ಇವಾಗ ಎಲ್ಲ ಕಾರ್ಖಾನೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ಕಾರ್ಖಾನೆಯ ಸೂಪರ್ವೈಸರ್ ಮಾಲಾ ಎಂಬುವವರು ಕಾರ್ಮಿಕರನ್ನ ಅವಾಚ್ಯ ಪದಗಳಿಂದ ನಿಂದಿಸುತ್ತಾರೆ ಎಂದು ಕಾರ್ಮಿಕರು ಆರೋಪಿಸಿದ್ದಾರೆ. ಸೂಪರ್ವೈಸರ್ ಮಾಲಾ ಸ್ಥಳಕ್ಕೆ ಬಂದು ಕಾರ್ಮಿಕರಿಗೆ ಕ್ಷಮೆ ಯಾಚಿಸಬೇಕು ಎಂದು ಪಟ್ಟು ಹಿಡಿದರು. ಕಾರ್ಖಾನೆಯವರು ಕಾರ್ಮಿಕರಿಗೆ ಶನಿವಾರ ಮತ್ತು ಭಾನುವಾರ ಕಡ್ಡಾಯವಾಗಿ ರಜೆ ನೀಡಬೇಕು. ನಿಗದಿತ ಸಮಯದಲ್ಲಿ ಮಾತ್ರ ಕೆಲಸ ಮಾಡಿಸಬೇಕು, ಇಲ್ಲವಾದರೆ ಬೀದಿಗಿಳಿದು ಪ್ರತಿಭಟನೆ ಮಾಡುವುದಾಗಿ ಕಾರ್ಮಿಕರು ಎಚ್ಚರಿಕೆ ನೀಡಿದರು. ಇನ್ನು ತಹಶೀಲ್ದಾರ್ KM ಅರವಿಂದ, ವೃತ್ತ ನಿರೀಕ್ಷಕ KP ಸತ್ಯನಾರಾಯಣ್, ಕಾರ್ಮಿಕ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆ ಆಲಿಸಿ ಬಗೆಹರಿಸುವ ಭರವಸೆ ನೀಡಿದರೂ ಕಾರ್ಮಿಕರು ಸೂಪರ್ವೈಸರ್ ಕ್ಷಮೆ ಯಾಚಿಸಬೇಕು ಎಂದು ಪಟ್ಟು ಹಿಡಿದರು. ರೇಮಂಡ್ಸ್ ಕಾರ್ಖಾನೆ ಮ್ಯಾನೇಜರ್ ನರಸಪ್ಪ ಕಾರ್ಮಿಕರೊಂದಿಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿ 8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡುವಂತೆ, ಹೆಚ್ಚುವರಿ ಕೆಲಸ ಮಾಡಿಸಿದಲ್ಲಿ OT ನೀಡುವುದಾಗಿ, ಭಾನುವಾರ ಮಾತ್ರ ರಜೆ ನೀಡುವುದಾಗಿ ಸ್ಪಷ್ಟಪಡಿಸಿದರು. ಮೊದಲನೇದಾಗಿ ಯಾರೇನೆಲ್ಲ ನಿಮ್ಗೆ ವರ್ಕ್ ಎನ್ವೈರನ್ಮೆಂಟ್ ಅಲ್ಲಿ ತೊಂದರೆ ಆಗಿದೆ ಬೈತಾ ಇದ್ರು ಅಂದ್ರೆ ಅವ್ರ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ಮುಂದೆ ನಾನು ಕೇಳಿ ಚಿಕ್ಕವರಾಗಲ್ಲ, ನಾನು ಕೇಳಿ ಚಿಕ್ಕವರಾಗಲ್ಲ. ಆಯ್ತು, ಒಂದು ಎರಡನೇದು ಇನ್ನು ಮುಂದೆ ನಿಮ್ಗೆ 8:30ಯಿಂದ 5 ಗಂಟೆನೆ. 5 ಗಂಟೆ ಮೇಲೆ ಏನನ್ನ ಕೆಲಸ ಮಾಡಿದ್ರೆ ಅದು ನಾವು ಓಟಿಗೆ ನಮಗ್ ಬೇಕಾದ್ರೆ ನಾವು ಮಾಡಿಸ್ತೀವಿ, ಇಲ್ಲಾಂದ್ರೆ ಮಾಡಲ್ಲ. ಬಟ್ 8ರಿಂದ 8:30ರಿಂದ 5 ಗಂಟೆ ಕೆಲಸ ಇದ್ದೇ ಇರ್ತದೆ. ಸೋಮವಾರದಿಂದ ಶನಿವಾರ ಗಂಟೆ ಕೆಲಸ ಮಾಡ್ಬೇಕಾಗುತ್ತೆ. ಇನ್ನು ಸೂಪರ್ವೈಸರ್ ಮಾಲಾ ಅವರ ಕೆಲಸದ ಒತ್ತಡದಲ್ಲಿ ಮಾತನಾಡಿದ್ದೇನೆ ಹೊರತು ಇನ್ಯಾವುದೋ ವೈಯಕ್ತಿಕವಾಗಿ ಮಾತನಾಡಿಲ್ಲ. ನನ್ನ ಮಾತುಗಳಿಂದ ನಿಮಗೆ ನೋವಾಗಿದ್ದರೆ ಕ್ಷಮೆ ಇರಲಿ ಎಂದು ಕಾರ್ಮಿಕರ ಮುಂದೆ ಕ್ಷಮೆ ಯಾಚಿಸಿದ ಬಳಿಕ ಪ್ರತಿಭಟನೆ ಹಿಂಪಡೆದು ಕಾರ್ಮಿಕರು ಕರ್ತವ್ಯಕ್ಕೆ ಮರಳಿದರು.
ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಚಿಕ್ಕಬಳ್ಳಾಪುರ ನಮ್ಮ ನಗರ ಅಂದರೆ KV ಮತ್ತು ಪಂಚಗಿರಿ ದತ್ತಿಗಳ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದಿವಂಗತ CV ವೆಂಕಟರಾಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ 2145 ಯೂನಿಟ್ಗಳ ಒಂದು ಬೃಹತ್ ರಕ್ತದಾನ ಶಿಬಿರ ಆಗಿತ್ತು. ಈ ಬಾರಿ ನಮ್ಮ ಜಿಲ್ಲೆಯ ಎಲ್ಲ ದಾಖಲೆಗಳನ್ನು ಮುರಿದು ಈ ದಾಖಲೆ ಮತ್ತೊಂದು ಅನ್ನೋದಕ್ಕಿಂತಲೂ ಸಾವಿರಾರು ಜೀವಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು KV ಮತ್ತು ಪಂಚಗಿರಿ ದತ್ತಿಯ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಹೆಮ್ಮೆ ಆಗ್ತದೆ. ಬಂಧುಗಳೇ, ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು, ಎಲ್ಲ ಊರುಗಳಿಂದ ರಕ್ತದ ದಾನಕ್ಕೆ ಯಾರ್ಯಾರು ಅರ್ಹರಿದ್ದೀರಿ, ಯುವಕರು, ವಿಶೇಷವಾಗಿ 20 ರಿಂದ 30 ವಯಸ್ಸಿನ ಯುವಕರುಗಳು, ನೀವುಗಳು ಎಲ್ಲರೂ ಸಹ ಪ್ರತಿಯೊಬ್ಬರೂ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು 23ನೇ ತಾರೀಕು ಜುಲೈ 2025 ಅಂದರೆ ಇದೇ ತಿಂಗಳು 23ನೇ ತಾರೀಕು ಬುಧವಾರದಂದು ನಡೀತಕ್ಕಂತಹ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಜೀವ ಉಳಿಸೋದಕ್ಕಿಂತ ಮಿಗಿಲಾದ ಕೆಲಸ ಇನ್ನೊಂದಿಲ್ಲ ಅಂತ ಇಡೀ ವಿಶ್ವ ನಂಬಿದೆ. ಆ ಜೀವ ಉಳಿಸುವ ಕೆಲಸದಲ್ಲಿ ನೀವು ಸಹ ಭಾಗಿಯಾಗಿ ಆ ತೃಪ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ಎಲ್ಲರಿಗೂ ಸಹ ಸಹೃದಯವಾಗಿ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲ ರಕ್ತದಾನಿಗಳು ಬನ್ನಿ, ರಕ್ತದಾನ ಮಾಡಿ ಈ ಒಂದು ಮಹತ್ ಯಜ್ಞದಲ್ಲಿ ನೀವು ಸಹ ಒಂದು ಹವಿಸ್ಸಾಗಿ ಭಾಗವಹಿಸಿ ಅಂತ ಈ ಮೂಲಕ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ
ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕ್ಷುಲ್ಲಕ ವಿಚಾರಕ್ಕೆ ಪೆಟ್ರೋಲ್ ಬಂಕ್ನಲ್ಲಿ ಗಲಾಟೆ ನಡೆದು ವ್ಯಕ್ತಿಯೊಬ್ಬರನ್ನ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಕಾರಿನಲ್ಲಿ ಪರಾರಿಯಾಗಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಬಳಿಯ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ನಡೆದು ಒಬ್ಬರನ್ನು ಚಾಕುವಿನಿಂದ ಇರಿದು ಕಾರಿನಲ್ಲಿ ಪರಾರಿಯಾಗಿದ್ದಾರೆ. ಗಲಾಟೆ ದೃಶ್ಯ ಪೆಟ್ರೋಲ್ ಬಂಕ್ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಕಾರಿಗೆ ಡೀಸೆಲ್ ಹಾಕಿಸುವ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಘರ್ಷಣೆ ನಡೆದಿದೆ. ಬಾಬುರೆಡ್ಡಿ ಅನ್ನೋ ವ್ಯಕ್ತಿಯ ಬಳಿ ಜೋರಾಗಿ ಮಾತನಾಡಿದ ದುಷ್ಕರ್ಮಿಗಳು, ಬಾಬುರೆಡ್ಡಿ ಕಡೆಯ ಪೈಂಟರ್ ಶ್ರೀನಿವಾಸ್ ಅನ್ನೋ ವ್ಯಕ್ತಿ ಜೋರಾಗಿ ಮಾತನಾಡಬೇಡ ಎಂದು ಗಲಾಟೆ ಮಾಡಿದ್ದಾರೆ. ಬಳಿಕ ಎರಡೂ ಕಡೆಯವರು ಕೈ ಮಿಲಾಯಿಸಿ ನೂಕಾಟ, ತಳ್ಳಾಟ ನಡೆದಿದೆ. ಏಕಾಏಕಿ ಕಾರಿನಲ್ಲಿದ್ದ ಚಾಕುವಿನಿಂದ ಪೈಂಟರ್ ಶ್ರೀನಿವಾಸ್ ಎದೆಗೆ 3 ಬಾರಿ, ಬೆನ್ನಿಗೆ 2 ಬಾರಿ ಇರಿದು ಆರೋಪಿಗಳು ಪರಾರಿಯಾಗಿದ್ದಾರೆ. ದುಷ್ಕರ್ಮಿಗಳು ಎಸ್ಕೇಪ್ ಆಗುವ ವೇಳೆ ಕಾರು ತಡೆಯಲು ಮುಂದಾದವರ ಮೇಲೂ ಕಾರು ಹತ್ತಿಸಲು ಕುರಿತು ಇನ್ನೂ ಪತ್ತೆಯಾಗಿಲ್ಲ. ತೀವ್ರ ರಕ್ತಸ್ರಾವ ಹಿನ್ನೆಲೆ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ಗಾಯಾಳವನ್ನ ರವಾನೆ ಮಾಡಲಾಗಿದೆ. ದುಷ್ಕರ್ಮಿಗಳ ಕಾರ್ ನಂಬರ್ ಆಧರಿಸಿ ಪೊಲೀಸರಿಂದ ಹುಡುಕಾಟ ಶುರುವಾಗಿದೆ. ಗೌನಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಕೋಲಾರ. ರಾಜಕೀಯ ಉದ್ದೇಶಕ್ಕಾಗಿ ನಿಜವಾದ ಫಲಾನುಭವಿಗಳನ್ನ ಪರಿಹಾರದಿಂದ ವಂಚಿಸಿ ನಕಲಿ ಫಲಾನುಭವಿಗಳಿಗೆ ಪರಿಹಾರದ ಹಣ ನೀಡಿದ್ದಾರೆ ಎಂದು ಆರೋಪಿಸಿ ನಂಜನಗೂಡು ಮಿನಿ ವಿಧಾನಸೌಧದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ರೈತಪರ ಮತ್ತು ದಲಿತ ಪರ ಸಂಘಟನೆಗಳಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ಮಿನಿ ವಿಧಾನಸೌಧ ತಹಸೀಲ್ದಾರ್ ಕಚೇರಿ ಮುಂದೆ ದಲಿತ ಪರ ಮತ್ತು ರೈತಪರ ಸಂಘಟನೆಗಳಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ತಹಸೀಲ್ದಾರ್ ಸೇರಿದಂತೆ ತಾಲೂಕು ಕಚೇರಿ ಸಿಬ್ಬಂದಿ 18 ಕೋಟಿ ಮೊತ್ತದ ಹಗರಣ ನಡೆಸಿದ್ದಾರೆ ಎಂಬುದು ಪ್ರತಿಭಟನಾಕಾರರ ಆರೋಪವಾಗಿದೆ. ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜು, ಶಿರಮಳ್ಳಿ ಸಿದ್ದಪ್ಪ ಹಾಗೂ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಆಲ್ಗೂಡು ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಇಮಾವು ಗ್ರಾಮದ ರೈತರ ಭೂಮಿಯನ್ನ 580ಕ್ಕೂ ಅಧಿಕ ರೈತರು ಸಾಗುವಳಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಇದರಲ್ಲಿ
150 ಎಕರೆ ರೈತರ ಕೃಷಿ ಭೂಮಿಯನ್ನ ಸಿನಿಮಾ ನಗರವನ್ನಾಗಿ ಪರಿವರ್ತಿಸಲು ರೈತರಿಂದ ಬಳಸಿಕೊಳ್ಳಲಾಗಿತ್ತು. ತಹಸೀಲ್ದಾರ್ ಕಚೇರಿಯಿಂದ ನಿಜವಾದ ರೈತರಿಗೆ ಪರಿಹಾರ ದೊರಕಿಲ್ಲ. ಸರ್ಕಾರದಿಂದ 18 ಕೋಟಿ ರು ಪರಿಹಾರದ ಹಣ ಬಿಡುಗಡೆಯಾಗಿದೆ. ಆದರೆ ತಹಸೀಲ್ದಾರ್ ನೇತೃತ್ವದ ತಂಡ ನಿಜವಾದ ರೈತರನ್ನ ಗುರುತಿಸಿ ಪರಿಹಾರ ನೀಡುವುದರ ಬದಲಾಗಿ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಮೈಸೂರು ತಾಲೂಕು ಮತ್ತು ಇನ್ನಿತರ ತಾಲೂಕುಗಳ ಒಂದೇ ಕುಟುಂಬದ ಜನರಿಗೆ ಪರಿಹಾರ ನೀಡಿ ಭ್ರಷ್ಟಾಚಾರ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಒಂದು ಕಾನೂನಿದೆ, ಜನಪ್ರತಿನಿಧಿಗಳು ಕಾನೂನು ಮಾಡಿ ಪಾರದರ್ಶಕವಿದ್ರೆ ಎಕ್ಸಿಕ್ಯೂಟ್ ಮಾಡುವಂತ ಅಧಿಕಾರ ಸರ್ಕಾರಿ ನೌಕರಿಗೆ ಅಧಿಕಾರ ಇದೆ. ಆದ್ರೆ ಒಂದು ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಪ್ರಕಾರ ಮಾಹಿತಿ ಕೊಡಪ್ಪ ಅಂತ ಹೇಳಿದ್ರೆ ಸದಾಯಿಸ್ತಾರೆ ಅಂದ್ರೆ ಅರ್ಥವೇನು? 15 ಕೋಟಿ ರೂಪಾಯಿ ಯಾರಣ? ಜಿಲ್ಲಾ ಉಸ್ತುವಾರಿ ಮಂತ್ರು, ಸಂಬಂಧಪಟ್ಟಂತ ಮಿನಿಸ್ಟ್ರು, ಮತ್ತೆ ಈ ಕ್ಷೇತ್ರದ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಗಮನ ತಂದಾಗ ಅದರ ಬಗ್ಗೆ ತನಿಖೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಆದೇಶವನ್ನ ಮಾಡಿದ್ದಾರೆ. ಇವತ್ತು ನಿಮ್ಮೆಲ್ಲರ ಒತ್ತಾಯ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಇಲ್ಲಿ ಧರಣಿಯನ್ನ ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕೂಡಲೇ ನಂಜನಗೂಡಿನ ತಹಸೀಲ್ದಾರ್ ಸೇರಿದಂತೆ ಈ ವಿಚಾರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಂಡು ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದ್ರ. ರಾಜ್ಯ ಸರ್ಕಾರ ಮತ್ತು ಮೈಸೂರು ಜಿಲ್ಲಾಧಿಕಾರಿಗಳು ಕೂಡಲೇ ನಂಜನಗೂಡು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮತ್ತು ಸಿಬ್ಬಂದಿಯನ್ನ ಅಮಾನತುಪಡಿಸಬೇಕು ಎಂದು ಒತ್ತಾಯಿಸಿದ್ರ. ಜಿಲ್ಲಾಧಿಕಾರಿಗಳು ಭ್ರಷ್ಟಾಚಾರ ಹೆಸರಿರುವ ನಂಜನಗೂಡಿನ ತಹಸೀಲ್ದಾರ್ ಮತ್ತು ಸಿಬ್ಬಂದಿಯನ್ನ ಅಮಾನತುಗೊಳಿಸುವ ತನಕ ಪ್ರತಿಭಟನೆಯನ್ನ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದು ಪ್ರತಿಭಟನಾಕಾರರು ಕುಳಿತಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶಾಸಕರ ವಿರುದ್ಧ ಮಾತನಾಡಿದ ಕಾಂಗ್ರೆಸ್ ಮುಖಂಡರ ಹೇಳಿಕೆ ಖಂಡಿಸಿ ಜೆಡಿಎಸ್ ಮುಖಂಡರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಶ್ರೀನಿವಾಸಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೂಪಲ್ಲಿ ನಾರಾಯಣಸ್ವಾಮಿ, 5 ಬಾರಿ ಆಯ್ಕೆಯಾಗಿರುವ ಹಿರಿಯ ಶಾಸಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಶೋಭೆ ತರುವುದಿಲ್ಲ. ಯಾವುದೇ ವಿಚಾರಗಳಿದ್ದರೆ ಆರೋಗ್ಯ ಚರ್ಚೆ ನಡೆಯಲಿ ಹೊರತು ಶಾಸಕರನ್ನ ವೈಯಕ್ತಿಕವಾಗಿ ಅವಹೇಳನ ಪದ ಬಳಕೆ ಮಾಡುವುದು ಸರಿಯಲ್ಲ. ಶಾಸಕರು ಜೆಡಿಎಸ್ನಿಂದ ಆಯ್ಕೆಯಾಗಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ. ಹೆಚ್ಚಿನ ಅನುದಾನ ತರಲು ಸಾಧ್ಯವಾಗದಿದ್ದರೂ ಶಕ್ತಿ ಮೀರಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದರು. ಬಡವರಿಗೆ ಒಂದು ಸಿಂಗಲ್ ಮನೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕೊಟ್ಟಿರೋ ನಮ್ಮ ತಾಲೂಕಲ್ಲಿ ಸಿಂಗಲ್ ಮನೆ ಗೊತ್ತಲ್ವಾ? ಒಂದು ಮನೆಯನ್ನು ಬಡವರು ಕೊಡದೆ ಹೋದ್ರೆ ಎಷ್ಟು ಹೌಸ್ಲೆಸ್ ಇದ್ದಾರೆ ಸಮೀಕ್ಷೆ ಕೇಳಿ, ತಾಲೂಕ್ ಪಂಚಾಯತ್ ಕೇಳಿ ಎಷ್ಟು ಹೌಸ್ಲೆಸ್ ಶ್ರೀನಿವಾಸಪುರ ತಾಲೂಕಲ್ಲಿ ಇದ್ದಾರೆ, ಶ್ರಮಗಳಲ್ಲಿದ್ದಾರೆ. ಮನೆ ಕೊಡದೇ ಇದ್ರೆ 2 ವರ್ಷದಿಂದ ಅದಕ್ಕೆ ಕೇಳಿದ್ದಾರೆ. ದರಿದ್ರ ಅನ್ನೋ ವರ್ಡ್ ಅದು ವಾಪಸ್ ತಗೋತೀವಿ, ಶಾಸಕರ ಪರವಾಗಿ ವಾಪಸ್ ತಗೋತೀವಿ. ಆ ವರ್ಡ್ ಬಳಸಬಾರ್ದಿತ್ತು, ನಾನು ಅದು ಒಪ್ಕೋತೀನಿ. ಇವರು ಸರ್ಕಾರ ಅಂತ ಪದಗಳ ಬಳಕೆ ಮಾಡಿದಾರಲ್ಲ, ಇವರು ವಾಪಸ್ ಪಡಿಬೇಕಾದ್ರೆ ನಿಮ್ಮ ಹೌದು ಹೇಳಿಕೆ ಒಳ್ಳೇದು ಅಂತ ನೋಡಿ. ಇನ್ನ ಮುಂದೆ ಹೋಗಿ ಹೇಳ್ತೀನಿ, ಒಬ್ಬರ ಮೇಲೆ ಒಬ್ಬರು ವಾಪಸ್ ತಗೊಂಡ್ರೆ ಒಳ್ಳೇದು, ಕ್ಷೇತ್ರ ಒಳ್ಳೇದು. ತಾಲೂಕಿನ ಪ್ರಮುಖ ರಸ್ತೆಗಳಿಗೆ ಈಗಾಗಲೇ ಟೆಂಡರ್ ಕರೆಯಲಾಗಿದೆ. ಯಾವುದೇ ಗುತ್ತಿಗೆದಾರ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಕಮಿಷನ್ ಪಡೆಯುತ್ತಿರುವ ದಾಖಲೆಗಳಿದ್ದರೆ ಬಹಿರಂಗಪಡಿಸಿ. ಆರೋಪ ಮಾಡುವುದು ಶೋಭೆ ತರುವುದಿಲ್ಲ. ಶಾಸಕರು ತಾಲೂಕಿನಲ್ಲಿ ಬಡವರಿಗೆ ಮತ್ತು ದಲಿತರಿಗೆ 300ಕ್ಕೂ ಹೆಚ್ಚು ಬೋರ್ವೆಲ್ ಕೊರೆಸಿ ಅವರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುತ್ತಿದ್ದಾರೆ. ತಾಲೂಕಿನಲ್ಲಿ ಮೂಲ ಸೌಲಭ್ಯಗಳು ನೀಡುವ ಜೊತೆಗೆ ಕೈಗಾರಿಕಾ ವಲಯ ಸ್ಥಾಪನೆಗೆ ಶ್ರಮಿಸುತ್ತಿದ್ದಾರೆ ಎಂದರು. ಇನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಂವಿ ಶ್ರೀನಿವಾಸ್ ಮಾತನಾಡಿ, ಹಿರಿಯ ಶಾಸಕರ ಬಗ್ಗೆ ಯಾರೂ ಅವಹೇಳನಕಾರಿಯಾಗಿ ಮಾತನಾಡಬಾರದು. ನಾವೆಲ್ಲ ಒಂದೇ ತಾಲೂಕಿನವರು, ಅಣ್ಣ ತಮ್ಮಂದಿರಂತೆ ಬದುಕೋಣ. ಮುಂದಿನ ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶ ನೀಡುವ ರೀತಿ ಮಾತಿನ ಶೈಲಿ ಮತ್ತು ನಡವಳಿಕೆಗಳು ಇರಬೇಕು. ಚುನಾವಣಾ ಸಮಯದಲ್ಲಿ ಮಾತ್ರ ರಾಜಕೀಯ ಮಾಡೋಣ ಎಂದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ತರಿದಾಳು ಗ್ರಾಮದಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ತೆರೆದು ಗ್ರಾಮದಲ್ಲಿ ಅಶಾಂತಿ ಉಂಟಾಗಿದೆ ಎಂದು ಗ್ರಾಮದ ಮಹಿಳೆಯರು
ಮದ್ಯದಂಗಡಿ ಮುಚ್ಚಿ ಪ್ರತಿಭಟನೆ ನಡೆಸಿದರು. ಗೌರಿಬಿದನೂರು ತಾಲೂಕಿನ ತರಿತಾಳು ಗ್ರಾಮದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಮನೆಗಳಿದ್ದು, ಗ್ರಾಮದಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ತೆರೆದು ಯುವಕರು ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೆ. ಈ ಮದ್ಯದಂಗಡಿ ಮುಚ್ಚುವಂತೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ, ಶಾಸಕರಿಗೆ ಪಂಚಾಯಿತಿಯಿಂದ ತೀರ್ಮಾನಿಸಿ ಪತ್ರ ನೀಡಿದರೂ ಉಪಯೋಗವಾಗಿಲ್ಲ. ಕಳೆದ 8 ವರ್ಷಗಳಿಂದ ಮದ್ಯದಂಗಡಿಯಿಂದ ಗ್ರಾಮದಲ್ಲಿ ಅಶಾಂತಿ, ಅಕಾಲಿಕ ಸಾವು ನೋವು ಸಂಭವಿಸುತ್ತಿದೆ ಎಂದು ಮಹಿಳೆಯರು ಆರೋಪಿಸಿದರು. ಪಂಚಾಯತಿ ಉಪಾಧ್ಯಕ್ಷರ ಏನು ಅಂದ್ರೆ ಈ ಬಾರ್ ಬಂದಾಗ್ಲಿಂದ ನಾನು ಸುಮಾರು ಅಂದ್ರೆ ಒಂದು 20 ಜನ 10 ವರ್ಷದಿಂದ ಒಂದು 25 ವರ್ಷದವರೆಗೂ ಒಂದು 20 ಜನ ಹುಡುಗರು ಸತ್ತೋದ್ರು. ಮೇನ್ ಏನು ಅಂದ್ರೆ ನಮ್ಮ ಸ್ಕೂಲ್ ಹೈಸ್ಕೂಲ್ ಇತ್ತು, ಆ ಸ್ಕೂಲ್ ಕುಡಿಯೋದಿಂತ ಹೈಸ್ಕೂಲ್ ಹೋಗೋದು, ಅಲ್ಲಿ ಎಣ್ಣೆ ಕುಡಿಯೋದು, ಬಾಟ್ಲುಗಳು ಹಾಕೋದು, ಮೇಸ್ಟ್ರುಗಳೆಲ್ಲ ಭಯ ಬಿದ್ಬಿಟ್ಟು ಹೈಸ್ಕೂಲ್ ಮುಚ್ಚಾಕಿದ್ರು. ಇದು ಕಳ್ಳಿಪುರಕ್ಕೆ ಹೋಗ್ತಾರೆ. ಹಳ್ಳಿಪುರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಂದ ಹುಡುಗರಿಗೆ ಸೇಫ್ಟಿ ಏನು ಇಲ್ಲ, ಅವ್ರಿಗೆ ಬರಕ್ಕೆ ಬಸ್ ಅನುಕೂಲ ಇರಲ್ಲ, ಒಂದೇ ಸಮನಾಗೆ ಗಂಡಸರು ಇರಲ್ಲ ಹೋಗಿ ಮನೆ ಕರ್ಕೊ ಬರಕ್ಕೆ. ಅದಕ್ಕೋಸ್ಕರ ಸರ್ ಪ್ರತಿ ಒಬ್ರು ಎಷ್ಟು ಬಾಧೆ ಬಿದ್ದು ಇದನ್ನ ಹೈಸ್ಕೂಲ್ನ ಉಳಿಸ್ಕೋಬೇಕು ಅಂತ ನೋಡಿದ್ವಿ. ಯಾರು ನಮ್ಗೆ ಊರಾಗೆ ಒಂದು MLA ಇಂದ ನಮ್ಗೆ ಯಾರು ಇದೇ ಕೊಟ್ಟಿಲ್ಲ ಸರ್. ನಮ್ಗೆ ನಾವು 3 ವರ್ಷದಿಂದ ಕೊಟ್ಟಿರೋವೆಲ್ಲ ಕೆಳಕ್ ಹಾಕೊಳೋದು, ಬಾರ್ ಮುಚ್ತಕ್ಕಂತೂ ಯಾರು ಬರ್ಲೇ ಇಲ್ಲ ಸರ್ ನಮ್ಗೆ. ಅದಕ್ಕೋಸ್ಕರ ನಮ್ಮ MSI ಬಾರ್ ಏನ್ ಬೇಕಿಲ್ಲ ನಮ್ಗೆ. ಅದಕ್ಕೆ ಚಿಕ್ಕ ಹುಡುಗರೆಲ್ಲ ಸತ್ತೋದ್ರು. ಅದಕ್ಕೋಸ್ಕರ ನಮ್ಗೆ ಈ ಬಾರ್ ಮುಚ್ಚಿಸ್ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಶಿಫ್ಟ್ ಮಾಡ್ಬೋದು ಸರ್. 3 ದಿವಸ ಮನ್ಕೊಂಡಿದ್ರು, ಕುಡ್ದು ಬಿಟ್ಟು 3 ದಿವಸ ಕರ್ಕೊಂಡು ಹೋಗಿದ್ದೀನಿ. 4ನೇ ದಿವಸಕ್ಕೆ ಬೆಂಗಳೂರಿಗೆ ಹಾಕೊಂಡು ಹೋಗಿದ್ವಿ. ಕುಡ್ದಿಂದ ಸತ್ತೋಗ್ತಾ ಇರೋದಿಲ್ಲ. ನನ್ನ ಮಗ ಕುಂಟನು ನಡೆಯಕ್ ಆಗೋದಿಲ್ಲ. ಇವಾಗ ನಾನು ಒಬ್ಬಳು ದುಡಿಬೇಕು, ನಾನು ಸಂಸಾರ ಮಾಡಬೇಕು. ಮದ್ಯದಂಗಡಿಯನ್ನು ಗ್ರಾಮದ ಮಹಿಳೆಯರು ಬಾಗಿಲು ಮುಚ್ಚಿ ಮುಳ್ಳಿನ ಬೇಲಿ ಹಾಕಿ ಪ್ರತಿಭಟನೆ ನಡೆಸಿ ಕೂಡಲೇ ಮದ್ಯದಂಗಡಿ ಸ್ಥಳಾಂತರಿಸಿ ಮಕ್ಕಳನ್ನು ಉಳಿಸಿ ಗ್ರಾಮದ ಕ್ರಾಸ್ನಿಂದ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಯರು ಗ್ರಾಮಕ್ಕೆ ಬರಲು ಕುಡುಕರಿಂದ ಆತಂಕ ಸೃಷ್ಟಿಯಾಗಿದೆ ಎಂದು ಮಹಿಳೆಯರು ಅಳಲು ತೋಡಿಕೊಂಡರು. ಕಳೆದ 8 ವರ್ಷಗಳಿಂದ ಮದ್ಯದಂಗಡಿಯಿಂದ ಯುವಕರು ಕುಡಿತದ ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ಈವರೆಗೂ 20ಕ್ಕೂ ಹೆಚ್ಚು ಮಂದಿ ಕುಡಿತಕ್ಕೆ ದಾಸರಾಗಿ ಮೃತಪಟ್ಟಿದ್ದಾರೆ. ಕೂಲಿ ಮಾಡಿ ಕುಡಿತಕ್ಕೆ ದಾಸರಾಗಿ ಸಂಸಾರಗಳು ಬೀದಿಗೆ ಬಂದಿವೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ತರಿದಾಳು ಗ್ರಾಮ ಪಂಚಾಯಿತಿಯಿಂದ ಈ ಹಿಂದೆಯೇ ಸರ್ವ ಸದಸ್ಯರ ಸಭೆ ನಡೆಸಿ ಗ್ರಾಮದಲ್ಲಿ ಮದ್ಯದಂಗಡಿ ಮುಚ್ಚುವಂತೆ ಠರಾವು ಮಾಡಿ ಇದರ ಪ್ರತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಶಾಸಕರಿಗೆ ನೀಡಿದ್ದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಗ್ರಾಮದಲ್ಲಿ ಹೈಸ್ಕೂಲ್ ಇದ್ದು ಕುಡುಕರ ಕಾಟದಿಂದ ಹೈಸ್ಕೂಲ್ ಮುಚ್ಚಲಾಗಿದೆ. ಶಾಲೆಯ ಆವರಣವನ್ನೇ ಕುಡುಕರ ತಾಣವಾಗಿದೆ. ಗ್ರಾಮದಲ್ಲಿ ಮಹಿಳೆಯರು ರಸ್ತೆಯಲ್ಲಿ ಓಡಾಡದಂತಾಗಿದೆ ಎಂದು ಮಹಿಳೆಯರು ಅಳಲು ತೋಡಿಕೊಂಡರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ.
ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಂಜನಗೂಡು ನಗರದ ಕಪಿಲಾ ನದಿ ತೀರದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ವರದಂತಿ ಹಿನ್ನೆಲೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಮುಂಜಾನೆಯಿಂದಲೇ ಅಮ್ಮನವರಿಗೆ ಹೂಗಳು ಮತ್ತು ನಿಂಬೆಹಣ್ಣಿನ ವಿಶೇಷ ಅಲಂಕಾರ ಮಾಡಲಾಗಿತ್ತು. ವಿಶೇಷ ಪೂಜೆ ನೆರವೇರಿಸಲಾಯಿತು. ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಅಮ್ಮನವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದ್ರು. ಈ ಸಂದರ್ಭದಲ್ಲಿ ನಂಜನಗೂಡು ಗಾಣಿಗ ಸಂಘಟನೆಯಿಂದ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದವನ್ನ ವಿತರಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಪತ್ತೆಯಾದ ಗುತ್ತಿಗೆದಾರನಿಗೆ ನಗರಸಭೆ ನೋಟಿಸ್. ಮಂಚನಬೆಲೆ ರಸ್ತೆ ಹಗಿದು ಹಾಳು ಮಾಡಿ ತಿಂಗಳಿನಿಂದ ಕಿರುಕುಳ ನೀಡುತ್ತಿರುವ ಗುತ್ತಿಗೆದಾರ ಕೃಷ್ಣ ಅವರಿಗೆ ಕಾಮಗಾರಿ ನೀಡದಂತೆ ಸದಸ್ಯರಿಂದಲೂ ಲಿಖಿತ ದೂರು. ಮುದ್ದೆ ಬಾಳೆಹಣ್ಣು ತಿಂದು ಸೈ ಎನಿಸಿಕೊಂಡ ವಿದ್ಯಾರ್ಥಿಗಳು. ಹುಡುಗರಿಗೆ ಮುದ್ದೆ, ಹುಡುಗಿಯರಿಗೆ ಬಾಳೆಹಣ್ಣು ತಿನ್ನೋ ಸ್ಪರ್ಧೆ. ಚಿಕ್ಕಬಳ್ಳಾಪುರದ KV ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಸ್ಪರ್ಧೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಜಿಲ್ಲಾಧಿಕಾರಿ PN ರವೀಂದ್ರ ದಿಢೀರ್ ಭೇಟಿ, ದಾಖಲೆಗಳ ಪರಿಶೀಲನೆ. ನಾಗರಿಕರ ದೂರುಗಳ ಹಿನ್ನೆಲೆಯಲ್ಲಿ ನಗರಸಭೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ. ಜುಲೈ ಅಂತ್ಯದೊಳಗೆ ಖಾತೆ ಮುಗಿಸಲು ಖಡಕ್ ಸೂಚನೆ. ಗೌರಿಬಿದನೂರಿನ ರೇಮಂಡ್ಸ್ ಕಾರ್ಖಾನೆಯಲ್ಲಿ ಸೂಪರ್ವೈಸರ್ ಕಿರುಕುಳ ಆರೋಪ. ಮಹಿಳಾ ಕಾರ್ಮಿಕರಿಂದ ಬೃಹತ್ ಪ್ರತಿಭಟನೆ. ಸೂಪರ್ವೈಸರ್ ಮಾಲಾ ಕ್ಷಮೆಯಾಚನೆ ಬಳಿಕ ಮುಷ್ಕರ ಅಂತ್ಯ. ಇನ್ನು ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.